ಇನ್ನು ಸಿಎಂ ತವರು ಕ್ಷೇತ್ರದಲ್ಲೇ ಕೋಟ್ಯಾಂತರ ರೂಪಾಯಿ ತೆರಿಗೆ ಹಣ ವಂಚನೆ ಆಗಿದೆ. ಮೈಸೂರಿನ ಟಿ ನರಸೀಪುರದಲ್ಲಿ ಪುರಸಭೆಯ ತೆರಿಗೆ ವಂಚನೆ ಇದೀಗ ಬಯಲಾಗಿದೆ. ಸಿಎಂ ತವರು ಕ್ಷೇತ್ರದಲ್ಲಿ ಕೋಟ್ಯಾಂತರ ರೂಪಾಯಿ 40 ಕೋಟಿ ರೂಪಾಯಿ ವಂಚನೆಯನ್ನ ಮಾಡಿದ್ದಾನೆ. ನಂಜುಂಡಸ್ವಾಮಿ ಎನ್ನುವಂತಹ ವ್ಯಕ್ತಿ ಈ ಕೆಲಸವನ್ನ ಮಾಡಿರುವಂತದ್ದು. ಪುರಸಭೆಗೆ ಕೋಟಿ ಕೋಟಿ ತೆರಿಗೆ ವಂಚಿಸಿರುವಂತಹ ನಂಜುಂಡಸ್ವಾಮಿ ತೆರಿಗೆ ವಂಚನೆ ಪ್ರಕರಣಕ್ಕೆ ತಿರುವು ಕೊಟ್ಟಿದೆ ಆ ಒಂದು ಆಡಿಯೋ. ಮುಖ್ಯಾಧಿಕಾರಿ ವಸಂತ ಸ್ಥಳೀಯ ಮಣಿಕಂಠ ನಡುವಿನ ಸಂಭಾಷಣೆ ಆಡಿಯೋ ಇದೀಗ ವೈರಲ್ ಆಗ್ತಾ ಇದೆ. ಆರೋಪಿ ನಂಜುಂಡಸ್ವಾಮಿ ರಕ್ಷಣೆಗೆ ನಿಂತ ಅಧಿಕಾರಿಗಳು ಅನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಕಾರಣ ಕೇವಲ 3,43,626 ರೂಪಾಯಿ ವಂಚನೆ ಮಾಹಿತಿಯನ್ನು ಅವ್ರು ನೀಡಿದ್ದಾರೆ. ಆದರೆ ಅಲ್ಲಿ ವಂಚನೆ ಆದದ್ದು ಬರೋಬ್ಬರಿ 40 ಕೋಟಿ ರೂಪಾಯಿ. 3ರಿಂದ 4 ಸಾವಿರ ಖಾತೆ ಮಾಡಿರುವಂಥ ಪುರಸಭೆ ಅಧಿಕಾರಿಗಳು, ಈ ಪೈಕಿ ನಂಜುಂಡಸ್ವಾಮಿ ಒಬ್ಬನಿಂದಲೇ 1,000 ಖಾತೆಯನ್ನ ಮಾಡಲಾಗಿದೆ. ಪ್ರತಿನಿತ್ಯ 10ರಿಂದ 20 ಖಾತೆಗಳನ್ನ ಮಾಡಿಸ್ತಾ ಇದ್ದ ಈ ನಂಜುಂಡಸ್ವಾಮಿ ಅನ್ನುವಾತ ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದಾಗಿನಿಂದಲೂ ಕೂಡ ಈತ ಖಾತೆಗಳನ್ನ ಮಾಡ್ತಾ ಇದ್ದ, ಈತ ಅಕ್ರಮಗಳನ್ನ ಮಾಡ್ತಾ ಇದ್ದ. ಟಿ ನರಸೀಪುರ ಪೊಲೀಸರಿಂದ ಇದೀಗ ಆರೋಪಿ ನಂಜುಂಡಸ್ವಾಮಿಯ ಬಂಧನವಾಗಿದೆ. ಬರೋಬ್ಬರಿ 40 ಕೋಟಿ ರೂಪಾಯಿ. ಖಂಡಿತವಾಗಿ ಅವನೊಬ್ಬನೇ ಇದನ್ನ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಅಧಿಕಾರಿಗಳು ಕೂಡ ಶಾಮೀಲಾಗಿರುವಂತ, ಪುರಸಭೆ ಅಧಿಕಾರಿಗಳು ಕೂಡ ಶಾಮೀಲಾಗಿರುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. 3ರಿಂದ 4 ಸಾವಿರ ಖಾತೆ ಇದೆಯಂತೆ ಪುರಸಭೆಯಲ್ಲಿ. ಅದರಲ್ಲಿ ಈ ನಂಜುಂಡಸ್ವಾಮಿ ಒಬ್ಬನದ್ದೇ 1,000 ಖಾತೆ ಇದೆ. ಯೋಚನೆ ಮಾಡಿ ಎಷ್ಟರ ಮಟ್ಟಿಗೆ ಈತ ಅಕ್ರಮವನ್ನ ಮಾಡಿದ್ದ, ಅಥವಾ ಇವನ್ ಜೊತೆಯಲ್ಲಿ ಅಧಿಕಾರಿಗಳು ಯಾವ ರೀತಿಯಲ್ಲಿ ಶಾಮೀಲಾಗಿರಬಹುದು ಅಂತ ನೀವು ಯೋಚನೆ ಮಾಡಬಹುದು. ಸಿಎಂ ತವರು ಕ್ಷೇತ್ರದಲ್ಲಿ ಬರೋಬ್ಬರಿ 40 ಕೋಟಿ ರೂಪಾಯಿಗಳ ವಂಚನೆ ಮಾಡಿದ್ದಾನೆ, ತೆರಿಗೆಯ ವಂಚನೆಯನ್ನ ಮಾಡಿದ್ದಾನೆ ನಂಜುಂಡಸ್ವಾಮಿ ಅನ್ನುವಂಥವ ಆತ. ಹಂಗೆ ಆಡಿಯೋದಲ್ಲಿ ಏನಿದೆ, ಏನೇನು ಮಾತಾಡಿದ್ರು, ಅದ್ಯಾಕೆ ಇಷ್ಟು ಎಕ್ಸ್ಕ್ಲೂಸಿವ್ ಆಗಿದೆ ನೋಡ್ಕೊಂಡು ಬರೋಣ ಅದೇನು ಮಾತಾಡಿದ್ದಾರೆ ಅಂತ. ಹಲೋ ಮೇಡಮ್ ನಮಸ್ತೆ ಮೇಡಮ್. ನಾ ಮಣಿಕಂಠರಾಜ್ ಕೂಡ. ಹಾ ಸರ್ ಹೇಳಿ ಸರ್. ಮನ್ಲಿದ್ರಿ ಮೇಡಮ್? ಇಲ್ಲ ಹೊರಟ್ರ? ಸರಿ ಮೇಡಮ್. ಅದಕ್ಕೆ ಕೇಳ್ದೆ, ಇದಕ್ಕೆ ಮಾಡೋವಂತ ಒಂದ್ 40 ಲಕ್ಷ ಗಂಟು ಮಾಡಿದಾನೆ ಮೇಡಮ್. ಯಾರು ಹೇಳಿದ್ರಿ? 30ರಿಂದ 40 ಕೋಟಿ. ಅಯ್ಯಯ್ಯೋ ಭಗವಂತ, ಬರೀ ಕಂದಾಯನೇ. ಹಾ, ಅಯ್ಯೋ. ಗ್ರಾಮ ಪಂಚಾಯತಿ ಇಂದಾಗಿಂದನೂ ಈಗಿಂದಲ್ಲ. ಈ ನಮ್ ಪುರಸಭೆದು ಅಂದಾಜು ಮೇಡಮ್? ಅಂದಾಜ್ ಲೆಕ್ಕಾಕಕ್ಕಾಗಲ್ಲ ಸರ್. ಈ ತರ ಈಗ ನೀವೆಲ್ಲ ಹೇಳಿ ಜನ ಬಂದ್ರೆ ರಿಸೋರ್ಟ್ ಮಾಡಕ್ಕಾಗತ್ತೆ ಅಷ್ಟೇ. ಈಗ 1 ಕೋಟಿ ರೂಪಾಯಿ ಲಾಸ್ ಆಗದ ಅನ್ನೋ ಲೆಕ್ಕಾಚಾರದಲ್ಲಿ ಮಾತಾಡ್ರೆ 3-4 ಸಾವಿರ ರೂಪಾಯಿ, 3-4 ಸಾವಿರ ನಾವು ಖಾತೆ ಮಾಡಿದೀವಿ. ಅದ್ರಲ್ಲಿ ಇವಂದೆ 1,000 ಇಲ್ಲ ಇದೆ. ಪ್ರತಿ ದಿನ 10-20. ಹಲೋ ಮೇಡಮ್ ನಮಸ್ತೆ ಮೇಡಮ್. ನಾ ಮಣಿಕಂಠರಾಜ್ ಕೂಡ. ಹಾ ಸರ್ ಹೇಳಿ ಸರ್. ಮನ್ಲಿದ್ರಿ ಮೇಡಮ್? ಇಲ್ಲ ಹೊರಟ್ರ? ಸರಿ ಮೇಡಮ್. ಅದಕ್ಕೆ ಕೇಳ್ದೆ, ಇದಕ್ಕೆ ಮಾಡೋವಂತ ಒಂದ್ 40 ಲಕ್ಷ ಗಂಟು ಮಾಡಿದಾನೆ ಮೇಡಮ್. ಯಾರು ಹೇಳಿದ್ರಿ? 30ರಿಂದ 40 ಕೋಟಿ. ಅಯ್ಯಯ್ಯೋ ಭಗವಂತ, ಬರೀ ಕಂದಾಯನೇ. ಹಾ, ಅಯ್ಯೋ. ಗ್ರಾಮ ಪಂಚಾಯತಿ ಇಂದಾಗಿಂದನೂ ಈಗಿಂದಲ್ಲ. ಈ ನಮ್ ಪುರಸಭೆದು ಅಂದಾಜು ಮೇಡಮ್? ಅಂದಾಜ್ ಲೆಕ್ಕಾಕಕ್ಕಾಗಲ್ಲ ಸರ್. ಈ ತರ ಈಗ ನೀವೆಲ್ಲ ಹೇಳಿ ಜನ ಬಂದ್ರೆ ರಿಸೋರ್ಟ್ ಮಾಡಕ್ಕಾಗತ್ತೆ ಅಷ್ಟೇ. ಈಗ 1 ಕೋಟಿ ರೂಪಾಯಿ ಲಾಸ್ ಆಗದ ಅನ್ನೋ ಲೆಕ್ಕಾಚಾರದಲ್ಲಿ ಮಾತಾಡ್ರೆ 3-4 ಸಾವಿರ ರೂಪಾಯಿ, 3-4 ಸಾವಿರ ನಾವು ಖಾತೆ ಮಾಡಿದೀವಿ. ಅದ್ರಲ್ಲಿ ಇವಂದೆ 1,000 ಇಲ್ಲ ಇದೆ. ಪ್ರತಿ ದಿನ 10-20. ಹಲೋ ಮೇಡಮ್ ನಮಸ್ತೆ ಮೇಡಮ್. ನಾ ಮಣಿಕಂಠರಾಜ್ ಕೂಡ. ಹಾ ಸರ್ ಹೇಳಿ ಸರ್. ಮನ್ಲಿದ್ರಿ ಮೇಡಮ್? ಇಲ್ಲ ಹೊರಟ್ರ? ಸರಿ ಮೇಡಮ್. ಅದಕ್ಕೆ ಕೇಳ್ದೆ, ಇದಕ್ಕೆ ಮಾಡೋವಂತ ಒಂದ್ 40 ಲಕ್ಷ ಗಂಟು ಮಾಡಿದಾನೆ ಮೇಡಮ್. ಇದು ವಸಂತ ಕುಮಾರಿ, ಪುರಸಭೆಯ ಮುಖ್ಯಾಧಿಕಾರಿ ಮತ್ತು ಮಣಿಕಂಠ ಇವರ ನಡುವೆ ಆಗಿರ್ತಕ್ಕಂಥ ಸಂಭಾಷಣೆ ಇದು. ಅವರು ಹೇಳ್ತಾರೆ, ಏನು ಸರ್, ಒಂದು 40 ಲಕ್ಷ ಮಾಡಿರಬಹುದಾ ಅವನು ಕಂದಾಯ ಇಲಾಖೆಯಲ್ಲಿ? ಇಲ್ಲ, 40 ಲಕ್ಷ ಅಲ್ಲ, 30ರಿಂದ 40 ಕೋಟಿ ವಂಚಿಸಿದ್ದಾನೆ ಅಂತ ಹೇಳ್ತಾರೆ. ಈ ಪುಣ್ಯಾತ್ಮ ಮೊದಲಿಗೆ ಗ್ರಾಮ ಪಂಚಾಯತಿಯಲ್ಲಿ ಇದ್ದಿದ್ದಂತೆ, ಆವಾಗಿಂದಲೂ ಕೂಡ ವಂಚನೆ ಮಾಡ್ತಾನೆ ಬಂದಿದ್ದಾನೆ. ಎಣಿಸಿ, ಪ್ರತಿದಿನ 10ರಿಂದ 12 ಖಾತೆಗಳನ್ನ ಈತ ಓಪನ್ ಮಾಡ್ತಾ ಇದ್ದ ಹೊಸದಾಗಿ. ಪುರಸಭೆಯಲ್ಲಿ 3ರಿಂದ 4 ಸಾವಿರ ಖಾತೆಗಳಿವೆ. ಅದರಲ್ಲಿ ಬರೋಬ್ಬರಿ 1,000 ಖಾತೆ ಇವ ಒಬ್ಬನದ್ದೇ ಇದೆ ಅಂತೆ. ಸೊ ಈ ಕುರಿತಾಗಿ ನಮ್ಮೊಟ್ಟಿಗೆ ಮಾತಾಡ್ಲಿಕ್ಕೆ ಮೈಸೂರಿನ ಪ್ರತಿನಿಧಿ ಪ್ರೇಮ್ ಕುಮಾರ್ ನನ್ನೊಟ್ಟಿಗೆ ಸಂಪರ್ಕದಲ್ಲಿದ್ದಾರೆ. ಪ್ರೇಮ್ ಕುಮಾರ್, ಇಲ್ಲಿ ಅಧಿಕಾರಿಗಳು ಶಾಮೀಲಾಗದೆ ಇಷ್ಟು ದೊಡ್ಡ ಮಟ್ಟದಲ್ಲಿ ವಂಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. 30ರಿಂದ 40 ಕೋಟಿ ಅಂತ ಹೇಳಿದ್ರೆ ಅದು ಸಾಧಾರಣ ವಿಚಾರ ಅಂತೂ ಅಲ್ವೇ ಅಲ್ಲ, ಅಥವಾ ಸಡನ್ ಆಗಿ ಮಾಡೋಕ್ಕೂ ಸಾಧ್ಯವಿಲ್ಲ. ಕೆಲವು ವರ್ಷಗಳಿಂದ ಈತ ಮಾಡ್ತಾ ಬಂದಿದ್ದಾನೆ ಅಂತ ಹೇಳಿ ಏನನ್ಸುತ್ತೆ ಪ್ರೇಮ್ ಕುಮಾರ್?
ಹೌದು, ಖಂಡಿತವಾಗಿ ಕೂಡ ಅಕ್ರಮವಾಗಿರುವಂತದ್ದು ಬೆಳಕಿಗೆ ಬಂದಿರುವಂತದ್ದು. ಕೆಲವು ದಿನಗಳ ಹಿಂದಷ್ಟೇ ಕೂಡ ಒಂದು ದಿನಕ್ಕೆ 1000ದಷ್ಟು ಕೂಡ ಖಾತೆಯನ್ನ ಮಾಡಿ ಸರ್ಕಾರಿ ಹಣವನ್ನ ವಂಚನೆ ಮಾಡಿರುವಂತಹ ಘಟನೆ ನರಸೀಪುರದಲ್ಲಿ ನಡೆದಿರುವಂತದ್ದು. ಕಾರ್ತಿಕೇಯನು ಕೂಡ ಕೆಲವು ದಿನಗಳ ಹಿಂದಷ್ಟೇ ಕೂಡ ಈ ಆಡಿಯೋ ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೂಡ ಆಡಿಯೋ ವೈರಲ್ ಆಗಿರುವಂತದ್ದು. ವಸಂತ್ ಕುಮಾರ್ ಎಂಬರು ಕೂಡ ಒಬ್ಬ ವ್ಯಕ್ತಿ ಜೊತೆ ಅಂದ್ರೆ ನರಸೀಪುರದ ವ್ಯಕ್ತಿ ಜೊತೆ ಮಾತಾಡುವಂತ ಸಂದರ್ಭದಲ್ಲಿ ಇಷ್ಟು ಕೋಟಿ ಅಂದ್ರೆ 40ಕ್ಕೂ 20ಕ್ಕೂ ಹೆಚ್ಚು ಕೋಟಿ ಗ್ರಾಮ ಪಂಚಾಯತಿ ಹಗರಣ ಆಗಿದೆ, ನಗರಸಭೆಯಲ್ಲೂ ಕೂಡ ಪುರಸಭೆಯಲ್ಲೂ ಕೂಡ 20ಕ್ಕೂ ಹೆಚ್ಚು ಕೋಟಿ ಹಗರಣವಾಗಿದೆ ಎಂಬುದನ್ನು ಕೂಡ ಸ್ಥಳೀಯರ ಜೊತೆ ಮಾತನಾಡುವಂತ ಆಡಿಯೋ ವೈರಲ್ ಆಗಿರುವಂತ ಹಿನ್ನೆಲೆ ಕೂಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿರುವಂತದ್ದು. ಈಗ ಆತನನ್ನು ಕೂಡ ಬಂಧನ ಮಾಡಿರುವಂತದ್ದು. ಇದ್ರೆ ಸುಮಾರು ಸಾರ್ವಜನಿಕವಾದಂತಹ ಸಂದರ್ಭದಲ್ಲಿ ಕೂಡ ಒಂದು ಖಾತೆ ಮಾಡಬೇಕಾದ್ರೂ ಕೂಡ ತಿಂಗಳಗಟ್ಟಲೆ ಅರಿಬೇಕಾಗುತ್ತೆ. ಆದ್ರೆ ಒಂದು ದಿನಕ್ಕೆ 10 ರಿಂದ 20 ಖಾತೆಗಳನ್ನ ಮಾಡಿ ಸಾಕಷ್ಟು ಹಣವನ್ನ ವಂಚನೆ ಮಾಡಿರುವಂತಹ ಪ್ರಕರಣ ನಡೆದಿರುವಂತದ್ದು. ಇದು ಸಿಎಂ ತವರು ಅಂದ್ರೆ ಮೈಸೂರು ಉಸ್ತುವಾರಿ ಸಚಿವರಾದಂತಹ ಮಹದೇವಪ್ಪನವರ ಗೆದ್ದಿರುವಂತಹ ಆ ಕ್ಷೇತ್ರದಲ್ಲೇ ಇದು ನಡೆದಿರುವಂತದ್ದು. ಅದಲ್ಲದೆ ಪ್ರಮುಖವಾಗಿ ಸಿಎಂ ತವರು ಜಿಲ್ಲೆಯು ಕೂಡ ಇದಾಗಿರುವ ಹಿನ್ನೆಲೆಯಲ್ಲಿ ಕೂಡ ಅಕ್ರಮ ಬೆಳಕಿಗೆ ಬಂದಂತ ಹಿನ್ನೆಲೆಯಲ್ಲಿ ಕೂಡ ಸಾಕಷ್ಟು ಜನರು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಈಗ ಆರೋಪಿಯನ್ನ ಬಂಧನ ಮಾಡಿ ಒಂದು ನ್ಯಾಯಾಲಯದ ಮುಂದೆ ನಿಲ್ಲಿಸಿರುವಂತದ್ದು. ಅಂದ್ರೆ ಪ್ರಕರಣ ಈ ತನಕ ಪಗದಷ್ಟು ಪೊಲೀಸ್ ಠಾಣೆಯ ಅಧಿಕಾರಿಗಳು ಕೂಡ ಅದನ್ನ ಬಂಧನ ಮಾಡಿಕೊಂಡು ಮತ್ತಷ್ಟು ಏನು ಬೆಳವಣಿಗೆ ಇದೆ, ಮತ್ತಷ್ಟು ಹಗರಣಗಳ ಬೆಳಕಿಗೆ ತರಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಅವರನ್ನ ಕೂಡ ವಶಕ್ಕೆ ಪಡೆಯಬೇಕು ಅಂತ ಹೇಳಿ ಆ ಒಂದು ಕೋರ್ಟ್ ಮುಂದೆ ಒಂದು ಪ್ರಕರಣವನ್ನ ಮಾಡಿರುವಂತದ್ದು. ಕಾರ್ತಿಕ್.